ಸೊ ಈಗ ಬೇಸಿಕಲಿ ಏನು ಅಂದ್ರೆ ನಾವು ಈ ಪಿಕ್ಚರ್ ಅಲ್ಲಿ ಆಟ ಆಡ್ತೀವಿ. ಒಂದೇ ನಿಮಿಷ ಇರಿ, ನಾನು ಈ ರೆಕಾರ್ಡ್ ಮಾಡಿದಾಗ ನಾನು ಡಮ್ಸ್ ಎತ್ಕೊಳಕ್ಕಾಗಲ್ಲ. ಓಕೆನಾ? ಸೊ ಲೆಟ್ ಮಿ ಸ್ಟಾರ್ಟ್ ಶೇರಿಂಗ್ ದಿ ಸ್ಕ್ರೀನ್ ಅಗೆ. ನೀವೇನ್ ಮಾಡಬೇಕು ಅಂದ್ರೆ, ನೀವು ಯಾವುದೇ ಟಾಪಿಕ್ ಎತ್ಕೊಂಡ್ರು ಆ ಟಾಪಿಕ್ ಅಲ್ಲಿ ಎಲ್ಲಿಗೆ ಬರುತ್ತೆ ಅದು ಅಂತ ನೋಡ್ಬೇಕು. ಪ್ರೈವೇಟ್ ಕನೆಕ್ಷನ್ ಬರ್ತಾ ಇದೆ ನೋಡಿ, ಇದು CRM. ಇದಾದ್ಮೇಲಿಂದ ಬರೋದು ನಿಮ್ಗೆ ಡೇಟಾ ಕ್ಲೌಡ್. ಡೇಟಾ ಕ್ಲೌಡ್ ಬರೋದೆ ಇನ್ ಬಿಟ್ವೀನ್. ಸೊ ಇಲ್ಲಿದೆ ಡೇಟಾ ಕ್ಲೌಡ್. ಇದನ್ನ ನಾನು ಡ್ರ್ಯಾಗ್ ಮಾಡಿ ಫಸ್ಟ್ ಆಪ್ ಮಾಡ್ಕೋತೀನಿ. ಡೇಟಾ ಕ್ಲೌಡ್ಗೆ ಹೋಗ್ತೀನಿ. ಈಗ ನಾವೇನ್ ಮಾಡ್ತೀವಿ, ಫಸ್ಟ್ ಡೇಟಾ ಸ್ಟ್ರೀಮ್ ಮಾಡ್ತೀವಿ. ಡೇಟಾ ಸ್ಟ್ರೀಮ್ ಮಾಡಕ್ಕೂ ಮುಂಚೆ ನಮ್ಗೆ ಸೋರ್ಸ್ ಗೊತ್ತಿರಬೇಕು, ಇಲ್ದಾದ್ರೆ ಆಗಲ್ಲ. ನಿಮ್ಗೆ ಸೋರ್ಸ್ ಗೊತ್ತಿದ್ರೇನೆ ಡೇಟಾ ಸ್ಟ್ರೀಮ್ ಮಾಡಕ್ಕಾಗದು. ಸೊ ಅದನ್ನೇ ಅವರು ಇಲ್ಲಿ ಹೇಳ್ತಾ ಇರೋದು. ಫಸ್ಟ್ ಸ್ಟೆಪ್, ಕ್ರಿಯೇಟ್ ಡೇಟಾ ಸ್ಟ್ರೀಮ್. ಕ್ರಿಯೇಟ್ ಡೇಟಾ ಸ್ಟ್ರೀಮ್ ಇನ್ ಡೇಟಾ ಕ್ಲೌಡ್. ಇದು ಎಲ್ಲಿ ಸಿಗುತ್ತೆ ಅಂತ ನೋಡೋಣ. ಗೆಟ್ ಹ್ಯಾಂಡ್ಸ್ ಆನ್. ಇದನ್ನ ಆಲ್ರೆಡಿ ನಿನ್ನೆ ನಾವು ನೋಡಿದೀವಿ ಅಲ್ವಾ? ಈಗ ಇದನ್ನೇ ಮಾಡ್ತಾ ಇರೋದು. ಕ್ರಿಯೇಟ್ ಡೇಟಾ ಸ್ಟ್ರೀಮ್ ಇನ್ ಡೇಟಾ ಕ್ಲೌಡ್. ಫಸ್ಟ್ ಡೇಟಾ ಸ್ಟ್ರೀಮ್ ಡೆವಲಪರ್ ಎಡಿಷನ್ ಕ್ರಿಯೇಟ್ ಮಾಡ್ಕೊಂಡಾಯ್ತು. ಕ್ರಿಯೇಟೆಡ್ ಡೇಟಾ ಸ್ಟ್ರೀಮು. ಡೇಟಾ ಸ್ಟ್ರೀಮ್ ಅಲ್ಲಿ ದೆನ್ ವಿಲ್ ಕೀಪ್ ಮೂವಿಂಗ್. ಎಲ್ಲೆಲ್ಲಿಗೆ ಹೋಗ್ಬೇಕು? ಬೇಸಿಕಲಿ ಒಂದು ಸೆಟಪ್, ಇದೊಂದು ಟೂಲ್ ಅಷ್ಟೇನೆ. ಫಸ್ಟ್ ನಮ್ಮ ತಲೆಯಲ್ಲಿ ಬರ್ಬೇಕಾಗಿರೋದು ಏನು ಅಂದ್ರೆ SFMC ಟೂಲ್, ಸೇಲ್ಸ್ ಫೋರ್ಸ್ CRM ಟೂಲ್. ಆ ಟೂಲ್ ಅಲ್ಲಿ ಫಸ್ಟ್ ಸೆಟಪ್ ಮಾಡ್ಕೋತೀವಿ. ಆಮೇಲೆ ಅವರು ಕೆಲವೊಂದು ಸ್ಕ್ರೀನ್ಸ್ ಕೊಟ್ಟಿರ್ತಾರೆ. ನಿಮ್ಗೆ ಡೇಟಾ ಬರಬೇಕು ಅಂದ್ರೆ ಹೆಂಗ್ ಬರಬೇಕು, ಏನ್ ತರಬೇಕು, ಅದನ್ನ ಬೇಸಿಕಲಿ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ 2-3 ಇದೆ, ಕನ್ಫ್ಯೂಸ್ ಮಾಡೋದು ಬೇಡ. ದಿಸ್ ಇಸ್ ಮೈ ಓಕೆ, ಇದು ಬೇಡ ನನಗೆ. ಇದು ನನ್ನ CRM, ದಟ್ ಇಸ್ ಡೇಟಾ ಕ್ಲೌಡ್. ಗೆಟ್ಸ್ ಆನ್ ವಿತ್ ಡೇಟಾ ಕ್ಲೌಡ್. ನಂಗೆ ಇದು ಬೇಡ ಸದ್ಯಕ್ಕೆ, ಇದು ಬೇಡ. ಸೊ ನಂಗೆ ಸೇಲ್ಸ್ ಫಾರ್ CRM ಬೇಕು. ಈಗ ಡೇಟಾ ತರಬೇಕು ನಾನು. ಡೇಟಾ ಎಲ್ಲಿಂದ ತರ್ತೀರಾ? ಅವ್ನು ಅದನ್ನೇ ಹೇಳ್ತಾ ಇದ್ದಾನೆ. ನಿಮ್ಗೆ ಹ್ಯಾಂಡ್ಸ್ ಆನ್ ಆರ್ಗ್ ನೀವ್ ಏನ್ ತಗೊಂಡಿದ್ರು ಲಾಂಚ್ ಮಾಡಿ. ಸೊ ಈ ಪಿಕ್ಚರೈಸೇಷನ್ ಅಲ್ಲಿ ಡೇಟಾ ಸ್ಟ್ರೀಮ್ ಕ್ರಿಯೇಟ್ ಆದ ತಕ್ಷಣ ಡೇಟಾ ಲೇಕ್ ಕ್ರಿಯೇಟ್ ಆಗುತ್ತೆ. ಡೇಟಾ ಲೇಕ್ ನ ನೀವು ಡೇಟಾ ಮಾಡೆಲ್ಗೆ ನೀವು ಕೂರಿಸ್ಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಪ್ಲೇಸ್ ಇಟ್. ಡೇಟಾ ಸ್ಟ್ರೀಮ್ ಕ್ರಿಯೇಟ್ ಆದ ತಕ್ಷಣ ಡೇಟಾ ಲೇಕ್ ಕ್ರಿಯೇಟ್ ಆಗುತ್ತೆ. ಅದನ್ನೇ ಅವನು ಇಲ್ಲಿ ಹೇಳ್ತಾ ಇರೋದು. ಕ್ರಿಯೇಟ್ ಡೇಟಾ ಸ್ಟ್ರೀಮ್, ಕನೆಕ್ಟ್ ಯುವರ್ ಡೇಟಾ ಸೋರ್ಸಸ್. ಇದು ಫಸ್ಟ್ ಸ್ಟೆಪ್ ಅಲ್ಲಿ ಮುಗಿದೋಗಿದೆ. Before you ingest data into data cloud, an admin needs to configure any data source that you would like to connect. Data sources can be other Salesforce source, marketing cloud engagement, business units, so external platforms, so CSV files and more. For this project, we have already connected a service cloud org to your developer org. So ಇಲ್ಲಿ ನಮಗೆ ಡೇಟಾ ಕ್ಲೌಡ್ ಸೆಟಪ್ ಸಿಗಲ್ಲ, ಅವರೇ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೆಪ್ ಆಗೋಗಿದೆ. Navigate to data cloud after logging into developer edition. Grid icon ಇಲ್ಲಿ ಅವನು ಹೇಳ್ತಾ ಇದೆ ಡೇಟಾ ಸ್ಟ್ರೀಮ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿರೋ ಸ್ಟೆಪ್ಸ್ ಮಾಡ್ಕೊಂಡು ಈಗ ನಾವು ಬರೀ ಸ್ಟೆಪ್ಸ್ ಮಾಡಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿರೋ ಸ್ಟೆಪ್ಸ್ ಮಾಡಿದ್ರೆ ಯಾರು ಬೇಕಾದ್ರೂ ಮುಗಿಸ್ತಾರೆ. ಬಟ್ ಡೇಟಾ ಸ್ಟ್ರೀಮ್ ಆದ್ಮೇಲೆ ಏನ್ ಬರುತ್ತೆ? ಸೊ ಯೂಟ್ಯೂಬ್ ಅಲ್ಲಿ ಸೇಲ್ಸ್ ಫೋರ್ಸ್ ಡೆವಲಪರ್ಸ್ ಒಂದು ವಿಡಿಯೋ ಇದೆ. ಸೇಲ್ಸ್ ಫೋರ್ಸ್ ಡೆವಲಪರ್ ಡೇಟಾ ಕ್ಲೌಡ್ ಒಂದಿಬ್ರು ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದು ಈ ಸೀರೀಸ್ ನ ನೋಡಿ. ಈ ಸೀರೀಸ್ ಇದೆಯಲ್ಲ, ಈ ಸೀರೀಸ್ ಸ್ವಲ್ಪ ಚೆನ್ನಾಗಿದೆ. ಆದ್ರೆ ತುಂಬಾ ಫಾಸ್ಟ್ ಆಗಿ ಹೇಳ್ತಾರೆ, ಯಾಕೆಂದ್ರೆ 8 ನಿಮಿಷ ಒಂದೊಂದು ಟಾಪಿಕ್ ಮುಗಿಸ್ತಾರೆ. ಈ ಟಾಪಿಕ್ ನೋಡ್ಕೊಳ್ಳಿ. ಇದಿಷ್ಟು ನಾನು ನೋಡಿದ್ಮೇಲೆ ಒಂದು ಐಡಿಯಾ ಬಂತು ಆಕ್ಚುಲಿ. ಆಯ್ತಾ? ಇದು ಚೆನ್ನಾಗಿದೆ, ಬಿಟ್ಟು ಬೇರೆನೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬೇರೆದು ಸಿಕ್ಕಿದ್ರೆ ಅದನ್ನ ಕಳಿಸ್ತೀನಿ. ಬಟ್ ಈ ಸೀರೀಸು
ಸೀರಿಯಸ್ಲಿ ಇಟ್ ಇಸ್ ನೈಸ್. 8 ನಿಮಿಷ 5 ನಿಮಿಷ ಇದೆ, ಬರ್ತಾರೆ ಕ್ಲೀನ್ ಆಗಿ ಹೇಳ್ತಾರೆ, ಹೊಟ್ಟೋಗ್ತಾರೆ. ಅದನ್ನ ನಾನು ಇಲ್ಲಿ ಮ್ಯಾಪ್ ಮಾಡಕ್ ಶುರು ಮಾಡಿದೆ. ಡೇಟಾ ಸ್ಟ್ರೀಮ್. ಈ ವಿಡಿಯೋ ಸೀರೀಸ್ ಅಲ್ಲಿ ನೀವು ಪೂರ್ತಿ ವಿಡಿಯೋ ಸೀರೀಸ್ ನೋಡಿ ಎಕ್ಸರ್ಸೈಸೇ ಮಾಡಬೇಡಿ. ಮ್ಯಾಕ್ಸಿಮಮ್ 2 ಅವರ್ ಅಲ್ಲಿ ವಿಡಿಯೋ ಸೀರೀಸ್ ಮುಗಿಯುತ್ತೆ ನನ್ನ ಪ್ರಕಾರ. ಅಲ್ಲಿ ನಿಮ್ಗೆ ಈ ಲೈಬ್ರರಿ ಫಂಕ್ಷನ್ ಅಲ್ಲಿ ಸಪೋರ್ಟೆಡ್ ಲೈಬ್ರರಿ ಫಂಕ್ಷನ್ ಇದೆಯಲ್ಲ, ಇದರಲ್ಲಿ ಕೆಲವೊಂದು ಎಕ್ಸಾಮ್ ಕ್ವಶನ್ಸ್ ಬರ್ತಾ ಇದೆ. ಲೈಕ್ ಸ್ಟ್ರಿಂಗ್ ಆಪರೇಷನ್ಸ್ ಹೆಂಗ್ ಮಾಡ್ತೀರಾ, ಮ್ಯಾಥಮೆಟಿಕ್, ಇದು ABS, ಕಂಪ್ರೆಸ್, ಡಿ ಕೋಡ್, ಎನ್ ಕೋಡ್, MD5 ಸುಮಾರಲ್ಲ. ನೀವು ನೋಡಿದಾಗ ಈ ಸೀರೀಸ್ ಇದನ್ನ ಬಂದು ಇದ್ರಲ್ಲಿ 1-2 ಫಂಕ್ಷನ್ಸ್ ಓದ್ಕೋಬೇಕಾಗುತ್ತೆ. ಲಾಜಿಕಲ್ ಫಂಕ್ಷನ್ಸ್ ಮೇಲೆ 1-2 ಕ್ವಶನ್ ಇದೆ. ಇಲ್ಲಿ ನೋಡಿ, ಕನ್ವರ್ಷನ್ ಫಂಕ್ಷನ್ಸ್, ಡೇಟ್ ಫಂಕ್ಷನ್ಸ್, ಲಾಜಿಕಲ್ ಫಂಕ್ಷನ್ಸ್, ಟೆಕ್ಸ್ಟ್ ಫಂಕ್ಷನ್ಸ್, ಇಷ್ಟು ಫಂಕ್ಷನ್ಸ್ ಅಲ್ಲಿ ಸ್ವಲ್ಪ ಕೆಲವೊಂದು ಕೇಳ್ತಾ ಇದ್ದಾರೆ. ಇದನ್ನ ನೋಡ್ಕೋಬೇಕು. ಅಂದ್ರೆ ವೆನ್ ಯು ಆರ್ ಟ್ರೈಂಗ್ ಟು ಪ್ರಿಪೇರ್ ಲೈಬ್ರರಿ ಆಪರೇಷನ್ಸ್ ಅಂತ ಕೆಲವೊಂದಿದೆ, ಅದೇ ಇದು ಸಪೋರ್ಟೆಡ್ ಲೈಬ್ರರಿ ಆಪರೇಟರ್ಸ್. ಇದು ಆಪರೇಟರ್ಸ್. ನೀವು ಈಗ ಪುಟ್ಟರಾಜು ಮತ್ತೆ ಯಾರಿಗೆ ಗುರುಗೆ ಅರ್ಥ ಆಗ್ತಾ ಇರುತ್ತೆ. ಈಗ ನಾನು ಯಾಕೆ ಫಂಕ್ಷನ್ಸ್ ಮತ್ತೆ C++ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಫಂಕ್ಷನ್ಸ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಹೆಂಗ್ ವರ್ಕ್ ಆಗುತ್ತೆ ಇದು ಅಂತ. ಅರ್ಥ ಆಗ್ತಿದೆ ಸರ್? ಇದು ಅರ್ಥ ಆಗದೆ ಇರ್ಬೋದು. ನಾನು ಯಾಕೆ C ಪ್ರೋಗ್ರಾಮಿಂಗ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಈಗ ಅರ್ಥ ಆಗಿರುತ್ತೆ ನಿಮ್ಗೆ. ಸೊ ಇಲ್ಲಿ ಆಪರೇಟರ್ಸ್ ಇದೆ ನೋಡು. A≠B, A%B, A and B ಹೆಂಗ್ ವರ್ಕ್ ಆಗುತ್ತೆ ಅಂತ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದೀನಿ. ಇದನ್ನ ಒಂದ್ಸತಿ ಕಲ್ತು ನೀವು ಇನ್ನೊಂದ್ಸತಿ ಕಲಿಯಂಗಿಲ್ಲ. ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ನಾನು 1 ನಿಮಿಷ ಟೈಮ್ ಕೊಡಿ. ಸಾರಿ, ಚೂರು ಕಲ್ಸ. ಓಕೆ, ಸೊ ಆ ವಿಡಿಯೋ ಸೀರೀಸ್ ನೋಡಿ. ಅದರಲ್ಲಿ ಕ್ಲಿಯರ್ಲಿ ದೇ ಆರ್ ಮೆನ್ಷನಿಂಗ್ ಹೌ ಟು ಪ್ಲೇ ಅರೌಂಡ್ ವಿತ್ ಡೇಟಾ ಕ್ಲೌಡ್. ಅದು ತುಂಬಾ ಫಾಸ್ಟ್ ಆಗಿ ಹೋಗ್ತಾರೆ. ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ನೀವು ಎಕ್ಸಾಮ್ ಕ್ವಶನ್ಸ್ ಓದ್ಬೇಕಾದ್ರೆ ಇದಕ್ಕೆ ರಿಲೇಟ್ ಮಾಡಕ್ ಟ್ರೈ ಮಾಡಿ. ರಿಲೇಟ್ ಮಾಡ್ಬೇಕಾದ್ರೆ ನನ್ನ ಸಿಂಪಲ್ ವಿಡಿಯೋ ಮಾಡಿದ್ನಲ್ಲ, ಅದ್ರ ಸುತ್ತಾನೆ ಆಟ ಆಡೋದು. ಸೊ ಈ ಎಕ್ಸಸೈಸಸ್ ನ ಮಾಡಿ ಮುಗಿಸಿ ವಿಡಿಯೋ ನೋಡಿದ್ರು ಓಕೆ. ಪ್ರಿಫರಬ್ಲಿ ವಿಡಿಯೋ ನೋಡ್ಕೊಂಡ್ಬಂದು ಎಕ್ಸಸೈಸ್ ಮಾಡಿ. ಆಮೇಲೆ ನಾನು ಕೆಲವೊಂದು ರೆಕಾರ್ಡ್ ಮಾಡಕ್ ಆಗಲ್ಲ ಪುಟ್ಟರಾಜು, ಯಾಕೆಂದ್ರೆ ನಾವು ಏನ್ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಹೋಪ್ ಯು ನೋ ದಟ್. ಸೊ ಅದಕ್ಕೆ ಅದನ್ನ ರೆಕಾರ್ಡ್ ಮಾಡಕ್ ಆಗಲ್ಲ. ನಾವು ಬೇಕಾದ್ರೆ ಕಾನ್ಸೆಪ್ಟ್ಸ್ ವೈಸ್ ರೆಕಾರ್ಡ್ ಮಾಡೋಣ. ಓಕೆ ಸರ್. ಆಮೇಲೆ ಇನ್ನೊಂದು ಲೈಕ್ ಇದು ಡೇಟಾ ಕ್ಲೌಡ್ ಲೈಕ್ ಜಾಸ್ತಿ ಪಾಯಿಂಟ್ ಅಂಡ್ ಕ್ಲಿಕ್ ಬರುತ್ತಲ್ಲ ಸರ್ ಇದು? ಪಾಯಿಂಟ್ ಅಂಡ್ ಕ್ಲಿಕ್. ಕೋಡಿಂಗ್ ಇಲ್ಲ ಅಂತಲ್ಲ, ಕೋಡಿಂಗ್ ಇದೆ. ಹಾ ಸರ್. ಸರ್ ಇವತ್ತಿನ ಟ್ರೆಂಡ್ ಅಲ್ಲಿ ಯಾರನ್ನು ಕೂತ್ಕೊಂಡು ಕೋಡ್ ಮಾಡ್ತಾ ಇಲ್ಲ ಸರ್, ಎಲ್ಲ ಪಾಯಿಂಟ್ ಅಂಡ್ ಕ್ಲಿಕ್. ಬಿಹೈಂಡ್ ದಿ ಸೀನ್ಸ್ ಅವ್ರು ಕೋಡ್ ಬರ್ಕೊಂಡಿರ್ತಾರೆ. ಹಾ ಓಕೆ. ಸೊ ಇಲ್ಲಿ ಏನು ಅಂದ್ರೆ, ಲಾರ್ಜ್ ವಾಲ್ಯೂಮ್ ಆಫ್ ಡೇಟಾ ಬಂದಾಗ್ಲೇ ಇದಕ್ಕೆ ಒಂಚೂರು ಏನೋ ಅರ್ಥ ಬರೋದು. ಸುಮ್ಮನೆ ಏನೋ ಈಗ ರೆಸ್ಪೆಕ್ಟಿವ್ ಪರ್ಪಸ್ ಅಲ್ಲಿ ಇದ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಫಸ್ಟ್ ಅಲ್ಲ, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ಲ ಕ್ಲಿಯರ್, ಬಟ್ ದಟ್ ಇಸ್ ನಾಟ್ ದಿ ಕೇಸ್ ದಟ್ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗ್ಬಾರ್ದು ಅಂತ ಏನಿಲ್ಲ. ಪ್ರಿಫರ್ ಲೈಕ್ ಪ್ರೋಗ್ರಾಮಿಂಗ್ ಅಂದ್ರೆ ಲೈಕ್ ಓನ್ಲಿ ಡೇಟಾಬೇಸ್ SQL ಅಷ್ಟೇ ಬರುತ್ತೆ ಅಥವಾ ಲೈಕ್ ಅದೊಂದೇ ಅಲ್ಲ ಸರ್? APIs ಬರುತ್ತೆ ಸರ್ ಇದರಲ್ಲಿ. ಓಕೆ. ಇದ್ರಲ್ಲಿ ನೀವು ಡೇಟಾ ಸರ್, ಈ ಪ್ರಶ್ನೆ ನೀವು ಕೇಳ್ತಾ ಇರೋದಕ್ಕೆ ಏನರ್ಥ ಸರ್? ಇದು ಡೇಟಾ ಕ್ಲೌಡ್ ಯಾವ್ದ್ರ ಮೇಲೆ ಕೂತಿರೋದು? ಸೇಲ್ಸ್ಫೋರ್ಸ್. ಸೇಲ್ಸ್ಫೋರ್ಸ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಬರುತ್ತೆ? ಅದು ಅಪೆಕ್ಸ್ ಅವೆಲ್ಲ ಬರುತ್ತೆ ಸರ್. ಮತ್ತೆ ಇದ್ರಲ್ಲೂ ಬರುತ್ತೆ ಅಂತ ಅರ್ಥ. ಓಕೆ. ಏನ್ ಗೊತ್ತಾ, ಈ ಪ್ರಶ್ನೆಗಳಿಂದಾನೇ ನೀವು ಸಿಕ್ಕಾಕೊಳ್ಳೋದು. ಡೇ 1 ಇಂದ ಡೇಟಾ ಕ್ಲೌಡ್ ಏನ್ ಹೇಳ್ತಾರೆ, ಇಟ್ ಇಸ್ ಆನ್ ಟಾಪ್ ಸೇಲ್ಸ್ಫೋರ್ಸ್ CRM ಅಂತ. ಹೌದು ಸರ್, ಬಿಲ್ಟ್ ಆನ್ ಸೇಲ್ಸ್ಫೋರ್ಸ್ ಪ್ಲಾಟ್ಫಾರ್ಮ್. ಮತ್ತೆ ಈ ಪ್ರಶ್ನೆ ಏನಕ್ಕೆ ಬಂತು? ಇದಕ್ ಬೇರೆ ಲ್ಯಾಂಗ್ವೇಜ್ ಇದೆಯಾ ಅಂತ? ಅಲ್ಲಲ್ಲ, ನಾನು ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಪುಟ್ಟರಾಜು, ನೀವ್ ಅದನ್ನ ಮರ್ತು ಮುಂದಕ್ಕೆ ಹೋಗ್ತಾ ಇದ್ದೀರಾ. ಸೊ ಅದ್ರಲ್ಲಿ ಹಾಗಾದ್ರೆ ಇದ್ರಲ್ಲೂ ಅಪೆಕ್ಸ್ LWC ಬರುತ್ತೆ ಅಂತ ತಾನೇ ಅರ್ಥ. ಸೊ ಬಾಟಮ್ ಲೇಯರ್ ಅಲ್ಲಿ ಏನಿದೆಯೋ
LWC ಬರುತ್ತೆ ಅಂದ್ರೆ ರಿಯಾಕ್ಟ್ ಗೊತ್ತಿರೋ LWC ಈಸಿ. ದಟ್ ಇಸ್ ವಾಟ್ ನಾನು ವಿಜಯ್ಗೂ ಸಜೆಸ್ಟ್ ಮಾಡ್ತಾ ಇದ್ದಿದ್ದು, ಸ್ವಲ್ಪ ಕೂತ್ಕೊಂಡು ಅದನ್ನೊಂಚೂರು ನೋಡಿ ಅಂತ. ಬಟ್ ದಟ್ಸ್ ಫೈನ್, ನೀವು ಆಕ್ಯುಪೈ ಆಗೋದು ಕೆಲಸದಲ್ಲಿ, ದಟ್ ಇಸ್ ಅಬ್ಸಲ್ಯೂಟ್ಲಿ ಫೈನ್, ತೊಂದರೆ ಇಲ್ಲ. ಬಟ್ ಈ ಡೇಟಾ ಕ್ಲೌಡ್ ಇರೋದೇ ಸೇಲ್ಸ್ ಫೋರ್ಸ್ ಮೇಲೆ ಅಂತ ಇರೋದ್ರಿಂದಾನೇ ಫಸ್ಟ್ ಸೇಲ್ಸ್ ಫೋರ್ಸ್ ಬೇಸಿಕ್ಸ್ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಯಾಕೆಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಇಲ್ಲಿ ಹೇಳಲ್ಲ ಅವ್ರು ಬಾಯ್ ಬಿಟ್ಟು. ಯಾವ್ದ್ರಲ್ಲಿ ಕ್ರಿಯೇಟ್ ಅ ಫಾರ್ಮುಲಾ ಫೀಲ್ಡ್, ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಈ UI ಅಲ್ಲಿ ನೀವು ಆಟ ಆಡೋದಕ್ಕೆ ಬರಬೇಕು ಅಂದ್ರೆ ನಿಮ್ಗೆ ಫಂಡಮೆಂಟಲ್ಸ್ ಆಫ್ ಸೇಲ್ಸ್ ಫೋರ್ಸ್ ಗೊತ್ತಿರಬೇಕು. ಗೊತ್ತಿದ್ರೆ ಒಳ್ಳೇದು. ಹಾಗಾಗಿ ಸೇಲ್ಸ್ ಫೋರ್ಸ್ ಸ್ವಲ್ಪ ತಿಳ್ಕೊಳ್ಳಿ ಬಿಫೋರ್ ವಿ ಒನ್. ಬಟ್ ಅದು ಅಲ್ಲಿ ಗಂಟೆ ನಮ್ಗೆ ಟೈಮ್ ಇಲ್ಲ, ಇರೋದು ಈಗ ಒಂದು 11 ದಿನ ಇದೆ. ಲೆಟ್ ಅಸ್ ಕಾನ್ಸಂಟ್ರೇಟ್ ಸ್ಪೆಸಿಫಿಕ್ ಟು ದಿಸ್ ಒನ್. ಫಸ್ಟ್ ಡೇಟಾ ಸ್ಟ್ರೀಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆದ್ರೆ ನನ್ನ ಸಜೆಷನ್, ನಾನು ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ಒಂದ್ ದಿನ ಕುತ್ಕೊಂಡ್ಬಿಟ್ರೆ 2-2.5 ಗಂಟೆ ಮೇಲೆ ಎಲ್ಲ ಮುಗಿಸ್ಬಿಡ್ತಾರೆ. ಡೇಟಾ ಸ್ಟ್ರೀಮ್ ಅಂದ್ರೆ ಏನು, ನಾನು ಅದೇ ವಿಡಿಯೋನ ಕನ್ನಡದಲ್ಲಿ ಮಾಡಿರೋದು ಅಷ್ಟೇನೆ. ಟು ಬಿ ಫ್ರಾಂಕ್, ಇಲ್ಲಿ ಏನ್ ನೀವು ಪಿಕ್ಚರ್ ನೋಡ್ತಾ ಇದ್ರು, ಇದು ನಾನು ರಾಕೆಟ್ ಸೈನ್ಸ್ ಅಲ್ಲಿ ಮಾಡಿಲ್ಲ. ನಾನು ಕೂತು ಒಂದ್ 5-6 ವಿಡಿಯೋ ನೋಡಿ, ಓ ಈ ರೀತಿ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಷ್ಟು ವಿಡಿಯೋ ನೋಡಿ ಸಿಂಪ್ಲಿಫೈ ಮಾಡಿ ಇಲ್ಲಿ ಕೂರ್ಸಿದೀನಿ. ಇದ್ರ ಸುತ್ತಾನೆ ನಾವು ಮಾತಾಡ್ಬೇಕು. ಸೊ ಇದ್ರ ಸುತ್ತಾನೆ ನೀವು ಕ್ವಶನ್ಸ್ ತಗೊಂಡ್ಬಂದು ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಬೇಸಿಕಲಿ ಇದನ್ನ ಮುಗಿಸಿ ಡೆವಲಪರ್ ಅಕೌಂಟ್ ಅಲ್ಲಿ ವಿಡಿಯೋ ಮುಗಿಸಿ ಫಸ್ಟ್. ನಾನು ಯಾಕೆ ಸರ್ ವಿಡಿಯೋ ಹೇಳ್ತಾ ಇದ್ದೀನಿ, ನಾನು ಅಲ್ಲೇ ಕಲ್ತಿದ್ದೆ ಆಕ್ಚುಲಿ, ಸ್ವಲ್ಪ ಫಾಸ್ಟ್ ಆಗಿ ಕಲ್ತೆ ಅಷ್ಟೇನೆ. ಅದನ್ನೇ ಸಿಂಪ್ಲಿಫೈಡ್ ವಿಡಿಯೋ ಮಾಡಿದೀನಿ. ನೆಕ್ಸ್ಟ್ ಇನ್ ಬರೀ ಕ್ವಶನ್ಸ್ ಎತ್ಕೊಂಡು ಹೊಟ್ಟೋಗ. ಓಕೆನಾ?